ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾನೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತಹ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ತುಲಾ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ಹೇಳೋದಾದ್ರೆ, ಮೊದಲನೇದಾಗಿ ಬಂದು ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಸಪ್ತಮ ಭಾವದಲ್ಲಿ ಇರುವಂತದ್ದು ವಿವಾಹ ಪ್ರಾಪ್ತಿಗೆ ಬಹಳ ಒಳ್ಳೆಯದು. ವಿವಾಹ ಪ್ರಾಪ್ತಿ, ಎಂಗೇಜ್ಮೆಂಟ್ ಸಾಧ್ಯತೆ, ಆಮೇಲೆ ಪ್ರೇಮ ವಿವಾಹಕ್ಕೆ ಮನೇಲಿ ಒಪ್ತಾ ಇಲ್ಲ ಸರ್, ನಾವು ಎಷ್ಟೋ ಪ್ರಯತ್ನ ಪಟ್ವಿ, ಒಪ್ತಾ ಇಲ್ಲ, ಯಾಕೆ ಈ ತರ ಮಾಡ್ತಿದಾರೋ ಗೊತ್ತಿಲ್ಲ ಅಂತಾರೆ. ಈ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಸಿಗಬಹುದು. ಪ್ರೇಮಿಗಳು ದೂರ ಆಗಿದ್ರೆ ಹತ್ರ ಆಗಬಹುದು. ಆಮೇಲೆ ಶುಕ್ರನ ಒಂದು ಶಕ್ತಿದಾಯಕವಾಗಿರುವಂತಹ ದೃಷ್ಟಿಯಿಂದ ಯೂಶುವಲ್ ಆಗಿ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಬಹುದು. ನಿಮ್ಗೆ ಲಂಗ್ಸ್ ರಿಲೇಟೆಡ್, ಶ್ವಾಸಕೋಶಕ್ಕೆ ರಿಲೇಟೆಡ್ ಆಗಿರುವಂತಹ ಯಾವ್ದಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ನೀವು ಅದು ಉಲ್ಬಣ ಆಗದೆ ಕಡಿಮೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಈಗ ರಾಶ್ಯಾಧಿಪತಿ ರಾಶಿ ಮೇಲೆ ದೃಷ್ಟಿ ಬಹಳ ಶುಭಕರವಾಗಿರುವಂಥದ್ದು. ಮತ್ತೆ ಬಹಳ ಲಕ್ಷಣವಾಗಿರುವಂತಹ ಲೈಫ್ ಪಾರ್ಟ್ನರ್ ಸಿಗುವಂತ ಸಾಧ್ಯತೆ. ಈ ವಾರದಲ್ಲಿ ನಿಮ್ಗೆ ಯಾವ್ದೋ ಸಂಬಂಧಗಳು ಬಂದ್ರೆ ಬಹಳ ಲಕ್ಷಣವಾಗಿರುವಂತವರು, ಸ್ಫುರದ್ರೂಪಿ ಆಗಿರುವಂತಹ ಲೈಫ್ ಪಾರ್ಟ್ನರು ನಿಮಗೆ ಬರಬಹುದು. ಇನ್ನು ಫೈನಾನ್ಷಿಯಲ್ ವಿಚಾರಕ್ಕೆ ಬಂದ್ರೆ 2ನೇ ಮನೆ ಅಧಿಪತಿ 6ನೇ ಮನೆ ಇರುವಂತದ್ದು, ಸಾಲ ಇನ್ನೂ ಜಾಸ್ತಿ ಆಗಬಹುದು. ಹಣಕಾಸಿನ ಸಮಸ್ಯೆ ಇನ್ನು ಉಲ್ಬಣ ಆಗ್ಬಹುದು. ಹಣವನ್ನ ಮತ್ತೆ ನೀವು ಕಳ್ಕೋಬಹುದು. ಸರ್ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಅಂದ್ರೆ ಖಂಡಿತವಾಗ್ಲು ಈ ಟೈಮ್ ಪೀರಿಯಡ್ ಮಾಡಕ್ ಹೋಗ್ಬೇಡಿ, ಲಾಸ್ ಆಗತ್ತೆ. ಆಮೇಲೆ ಫೈನಾನ್ಷಿಯಲ್ ಆಗಿ ನಿಮಗೆ ನಾನಾ ತರದ ನೋವು, ಟೆನ್ಷನ್ಗಳು ಕ್ರಿಯೇಟ್ ಆಗಬಹುದು. ಯಾವ ಕಾರಣಕ್ಕೂ ಹೊಸ ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಗೊತ್ತಿಲ್ಲದೆ ಇರುವಂತಹ ಬಿಸ್ನೆಸ್ ಗಳನ್ನ ಮಾಡಕ್ ಹೋಗ್ಬೇಡಿ. ಮಾಡ್ತಿರುವಂತ ಬಿಸ್ನೆಸ್ ಅಲ್ಲಿ ಅತಿ ಹೆಚ್ಚಿನ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ.
ಚತುರ್ಥ ಭಾವ ಆವರೇಜ್ ಆಗಿದೆ. ಇದರಿಂದ ಕೂಡ ಪ್ರಾಪರ್ಟಿ ಕ್ರಿಯೇಟ್ ಆದ್ರೂ ಸಹ ಅನವಶ್ಯಕವಾಗಿರುವಂತಹ ಇಶ್ಯೂಸ್ ಬರ್ಬೋದು, ಕಾನೂನಿನ ತೊಡಕೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕಿರಿಕಿರಿಗಳು ಉಂಟಾಗುತ್ತೆ. ಪ್ರಾಪರ್ಟಿ ಖರೀದಿಯನ್ನು ನೀವು ಮುಂದೆ ಹಾಕಿ. ಎಸ್ಪೆಷಲಿ ಈ ಟೈಮ್ ಪೀರಿಯಡ್ ನೀವು ಏನಾದ್ರೂ ಕೃಷಿ ಭೂಮಿಯನ್ನ ತಗೊಳ್ತಿದ್ರೆ, ತೋಟಗಳನ್ನ ಪರ್ಚೇಸ್ ಮಾಡ್ತಿದ್ರೆ ವೇಟ್ ಮಾಡ್ಬೇಕಾಗತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ದಶಮಾಧಿಪತಿ ಆಗಿರುವಂತಹ ಚಂದ್ರ ಪೊಸಿಷನ್ ಕೂಡ ಬದಲಾವಣೆ ಆಗ್ತಿರೋದು ನೋಡಿದ್ರೆ ಉದ್ಯೋಗದಲ್ಲಿ ತಕ್ಕ ಮಟ್ಟಿಗಿನ ಬದಲಾವಣೆ ಇದೆ, ಬಟ್ ಮೇಜರ್ ಚೇಂಜ್ ಏನು ಇಲ್ಲ. ಬಟ್ ನಾವು ಲಗ್ನ ಕುಂಡಲಿನ ನೋಡುವಾಗ, ನಿಮ್ಮ ಇಂಡಿವಿಜುವಲ್ ಹಾರೋಸ್ಕೋಪ್ ನ ನೋಡುವಾಗ, ನಿಮ್ಮ ದಶೆ ಏನಾದ್ರು 10th ಹೌಸ್ ಕನೆಕ್ಟೆಡ್ ಆಗಿದ್ದು, ಮಲ್ಟಿಪಲ್ ರಾಜಯೋಗಗಳಿಗೆ ಕನೆಕ್ಟ್ ಆಗಿದ್ರೆ ನೀವು ಲಿಫ್ಟ್ ಆಗ್ತೀರಾ. ಇದನ್ನೊಬ್ಬ ಅಸ್ಟ್ರಾಲಜರ್ ಬ್ರಿಲಿಯಂಟ್ ಆಗಿ ಪ್ರೆಡಿಕ್ಟ್ ಮಾಡಬಹುದು. ಬಟ್ ಇದನ್ನ ಏನ್ ಮಾಡ್ತಾರೆ, ಬರೀ ರಾಶಿ ಮೇಲೆ ನೆಲೆ ಹೇಳ್ಬಿಡ್ತಾರೆ. ಹಂಗೆ ಹೇಳ್ಬಾರ್ದು. ಒಂದು ಟೆಂಡೆನ್ಸಿ ಕಾಣ್ತಾ ಇದೆ, ಅದು ಕನ್ಫರ್ಮ್ ಆಗೋದು ನಿಮ್ಮ ನಟಲ್ ಚಾರ್ಟ್ ಅಲ್ಲಿ. ಆ ನಟಲ್ ಚಾರ್ಟ್ ಅನ್ನ ತಗೊಂಡು ಅದನ್ನ ಅನಲೈಸ್ ಮಾಡಿ ಈ ಟೈಮ್ ಪೀರಿಯಡ್ ಅಲ್ಲಿ ಇದು ಕಾಣ್ತಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಸಂತೋಷ ಆಗತ್ತೆ. ಅಥವಾ ಆ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಅವ್ನು ಪ್ರಿಪೇರ್ ಆದ್ರೂ ಆಗ್ತಾನೆ. ನೀವು ಸುಮ್ಮನೆ ಜ್ಯೋತಿಷರಾಗಿರುವಂತ ನೀವು ತಲೆ ಕೆಡಿಸಿದ್ರೆ, ಅವ್ರಿಗೆ ಎದುರಿಸಿದ್ರೆ, ಭಯ ಪಡಿಸಿದ್ರೆ ಆತರ ಮಾಡೋದು ತಪ್ಪು. ಸೊ ಹಾಗಾಗಿ ಈ ವೃತ್ತಿ ಜೀವನದಲ್ಲಿ ಇರುವಂತದ್ದು ಬಹಳಷ್ಟು ಪಾಸಿಟಿವ್ ಚೇಂಜಸ್ ಇದೆ ಅಂತ ಹೇಳ್ಬೋದು. ಈಗ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕು. ಮೇಜರ್ ಆಗಿ ಬದಲಾವಣೆ ಏನಿರಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ. ಆಮೇಲೆ ನವಮ ಭಾವದಲ್ಲಿ ಇರುವಂತದ್ದು ಗುರು ಗ್ರಹಗಳನ್ನ ನೋಡಿದ್ರೆ ಯಾವುದೋ ಒಂದು ದೇವತಾ ಕಾರ್ಯ ನೀವು ಮಾಡುವಂತ ಅವಕಾಶ ನಿಮ್ಗೆ ಒದಗಿ ಬರುತ್ತೆ. ಹರಕೆನಾದ್ರೂ ಆಗಿರ್ಬೋದು ಅಥವಾ ಬೇರೆ ತರದಲ್ಲಾದ್ರೂ ಆಗಿರ್ಬೋದು, ನಿಮಗೆ ಅಭಿವೃದ್ಧಿಯನ್ನ ಅದು ಕೊಡುತ್ತೆ, ಸಂತೋಷವಾಗಿ ಕ್ರಿಯೇಟ್ ಮಾಡುತ್ತೆ. ಆರೋಗ್ಯದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಶತ್ರುಗಳು ಕ್ರಿಯೇಟ್ ಆಗ್ತದೆ. ನೀವು ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲೋ ಅಥವಾ ನೀವು ಒಂದು ಬಿಸ್ನೆಸ್ ಅಲ್ಲೋ, ಇಲ್ಲಿ ಇಷ್ಟು ದಿನ ಶತ್ರುಗಳು ಮುನ್ನೆಲೆಗೆ ಬಂದಿರಲಿಲ್ಲ. ಬಟ್ ಈಗ ಆ ಶತ್ರುಗಳು ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ವಾರ್ನಿಂಗ್ ಮಾಡಬಹುದು, ಕಾಂಪೀಟ್ ಮಾಡಬಹುದು, ನಿಮ್ಮ ಅಭಿವೃದ್ಧಿಗೆ ಮಾರಕವಾಗಬಹುದು. ಸೊ ಶತ್ರುಗಳ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ. ಬಟ್ ಶತ್ರುಗಳ ಮೇಲೆ ನೀವು ವಿಜಯವನ್ನ ಸಾಧಿಸ್ತೀರಾ. ಇಷ್ಟು ವಿಚಾರಗಳು ತುಲಾ ರಾಶಿಗೆ ಸಂಬಂಧಿಸಿದ್ದು.